ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮವು ನಿಜಾಮರ ಕಾಲದಿಂದಲೂ ವ್ಯಾಪಾರ ಕೇಂದ್ರ ಎಂದು ಹೆಸರುವಾಸಿಯಾಗಿದ್ದು, ಸುಲೇಪೇಟೆ ಗ್ರಾಮದಲ್ಲಿ ಎಸ್ಬಿಐ ಬ್ಯಾಂಕ್ ಶಾಖೆ ಪ್ರಾರಂಭಿಸಲು ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಲು ಪಟ್ಟಣ ಪಂಚಾಯಿತಿ ಸುಲೇಪೇಟೆ ತಾಲೂಕು ಎಂದು ಘೋಷಣೆ ಮಾಡುವ ಉದ್ದೇಶದಿಂದ ಸಭೆಯಲ್ಲಿ ಸುಲೇಪೇಟೆ ತಾಲೂಕು ರಚನೆ ನಾಗರಿಕರ ಹೋರಾಟ ಸಮಿತಿ ಗ್ರಾಮಸ್ಥರ ಸಮೂಹದಲ್ಲಿ ರಚನೆ ಮಾಡಲಾಯಿತು. ಸುಲೇಪೇಟೆ ಗ್ರಾಮದ ಕಟ್ಟಂಗೇಶ್ವರ ಮಠದಲ್ಲಿ ಗ್ರಾಮಸ್ಥರು ಸಭೆ ಕರೆದು ಎಲ್ಲರ ಅಭಿಪ್ರಾಯ ಮೇರೆಗೆ ಸುಲೇಪೇಟೆ ತಾಲೂಕು ರಚನೆ ನಾಗರಿಕ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಮಾರುದ್ರಪ್ಪ ದೇಸಾಯಿ ಅವರಿಗೆ ನೇಮಕ ಮಾಡಲಾಗಿದೆ. ಸಭೆಯಲ್ಲಿ ಎಲ್ಲ ವ್ಯಕ್ತಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾರುದ್ರಪ್ಪ ದೇಸಾಯಿ, ತಾಹಿರ್ ಪಟೇಲ್, ಮಾಣಿಕರಾವ್ ಗುಲ್ಗಂಜಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದೇಸಾಯಿ, ಮಹೇಶ್ ಬೆಳಮಗಿ, ಜೈರುದ್ದೀನ್ ಪಟೇಲ್, ಮುರುಗಪ್ಪ ಕುಕಡಿ, ಶಂಕರಯ್ಯ ಸ್ವಾಮಿ, ಶಿವಕುಮಾರ ಸ್ವಂತ, ರಾಜು ದಬ್ಬ, ಶಿವಲಿಂಗಯ್ಯ ಶಾಸ್ತ್ರಿ, ಮಲ್ಲಿಕಾರ್ಜುನ್ ಗುಲ್ಗಂಜಿ, ರಜಾಕ್ ಪಟೇಲ್, ರುದ್ರಮುನಿ ರಾಮತೀರ್ಥ, ನಸೀರ್ ಮದರ್ಗಿ, ನಂದುಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಿಂಗರಾವ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ವಿಷಯ ಇಷ್ಟೇ, ಇಲ್ಲಿವರೆಗೆ ನನ್ನ ನಾಲೆಜ್ ಪ್ರಕಾರ ಯಾವುದೇ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು, ಇವತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋರಾಟ ಮಾಡೀವಿ, ಡಿಗ್ರಿ ಕಾಲೇಜ್ ಹೋರಾಟ ಮಾಡೀವಿ, ನಾಡ ಕಚೇರಿಗೆ ಹೋರಾಟ ಮಾಡೀವಿ, ಡಿಗ್ರಿ ಹೋರಾಟ ಮಾಡೀವಿ. 100% ಹೋರಾಟ ನಾವು ಮಾಡಿದ್ದಕ್ಕೆ ಇವತ್ತು ನಮ್ಮ ಸುಲೇಪೇಟೆ ಬಂದವು. ನಾವು ಅಷ್ಟೊಂದಾಗಿಲ್ಲ ಏನ್ರಿ. ಒಂದು ವಿಷಯ, ಸಮುದಾಯ ಆರೋಗ್ಯ ಕೇಂದ್ರ ಎಂದೂ ಆಗಬೇಕಾಗಿತ್ತು. ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಅಡ್ವಾನ್ಸ್ ಆಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನೇನು ಬೇಕು, ಬಿಲ್ಡಿಂಗ್ ಅದಕ್ಕೆ ಏನೇನು ಬೇಕು, ಇಂಪ್ಲಿಮೆಂಟ್ಗಳೆಲ್ಲ ಪೂರ ಓಸು ಅನ್ನೋದು ಕಳಿಸ್ಯಾರ. ಅದು ಏನೋ ಗೌರ್ಮೆಂಟ್ ಲೆವೆಲ್ದಾಗ ಭಾಳ ಒತ್ತಡ ಹಾಕಾಯ್ತು ನಾವು ನಮ್ಮ ಊರಿಗೆ ಬೇಕೆ ಅಂಥೇಳಿ. ಏನು ಈಗಾಗಲೇ ಆಗ ಚಾನ್ಸಸ್ ಅದು ಆಗ್ತದೆ ಏನ್ರಿ. ಯಾಕೆ ಇದು ನಾಗರಿಕ ಇಲ್ಲಿ ತನಕ ನಾವು ಹೋರಾಟ ಮಾಡಿ ಮುಂದಿನ ಪೀಳಿಗೆ ಏನಾರ ಮಾಡ್ತಾರೇನೋ ಅಂತೇಳಿ ನಾವು ಸುಮ್ಮನೆ ಗಪ್ತು ಕುಂತಿದ್ದೇವೆ. ಹಲವಾರು ಬಾರಿ ಇಲ್ಲಿ ಎಲ್ಲ ನಮ್ಮ ಅಣ್ಣ ತಂದರಿಗೆ ಹೇಳಿದೆವು ನಾವು ಕೆಲವೊಬ್ರಿಗೆ, ನೋಡ್ರಿ ಈ ಥರ ಮಾಡಿದ್ರೆ ಒಳ್ಳೇದಾಗ್ತದೆ, ನಾವೆಲ್ಲ ಈ ಥರ ಮಾಡೀವಿ, ಅದಕ್ಕೆ ನೀವು ಯುವಕರಿದ್ದೀರಿ, ನೀವು ಮುಂದಾರಿ, ನೀವು ಮಾಡಿರಿ, ನಾವು ನಿಮ್ಮ ಹಿಂದಿದ್ದೀವಿ ಅಂತ ಹಲವಾರು ಬಾರಿ ಹೇಳಿನಿಲ್ಲ. ಇಲ್ಲಿ ಯಾರದ್ದು ಹೆಸರು ಹೇಳಲ್ಲ ನಾನು. ಆದ್ರೂ ಇಲ್ಲಿ ಬರೀತಕ್ಕ ಯಾರು ಅದು ಕಿವಿಗೆ ಹಾಕೊಂಡಿಲ್ಲ. ನಂದು ತುಡಿತ ಏನು, ನಮ್ಮ ಜೀವಮಾನ ಇರೋ ತನಕನೂ ಕೇಳಬೇಕ್ರಿ. ಕೇಳೋದೇನು ತಪ್ಪದ? ಅದ್ರದಾಗೆ ಅದು ಆಗಲ್ಲ, ಇದು ಆಗಲ್ಲ, ಹಂಗೆ ಹಿಂಗಂತ ಯಾವ ಹೇಳಬಾರ್ದು. ಯಾವ ಹೋರಾಟ ಇಲ್ಲದೇ ಬಂದ್ವಿ, ಯಾವ ನಿರ್ದೇಶನ ಇಲ್ಲ ಯಾವ ಊರಿಗೂ. ಹೌದ್ರಿ, ಇವತ್ತು ಕಾಳಿಗೆ ಅದ. ಇವತ್ತು ಕಾಳಿಗೆಯನ್ನು ನಮ್ಮ ಸುಲೇಪೇಟೆಗಿನ ಪಾಪ್ಯುಲೇಷನ್ ಜಾಸ್ತಿ ಇದೆ. ಇವತ್ತು ಕಮಲಾಪುರ ಅದ, ಯಡ್ರಾಮಿ ಅದ, ಅದು ನಮ್ಮ ಸುಲೇಪೇಟೆಗಿನ ಜಾಸ್ತಿ ಇತ್ತು. ನಾವು ನಮ್ಮ ಸುಲೇಪೇಟೆಗಿನ ಜಾಸ್ತಿ ಇಲ್ಲ. ನಮ್ಮ ಪೂರ್ವ ಕಾಲೇಜ್ ಹಿಡಿದು ನಮ್ಮ ಸುಲೇಪೇಟು ವ್ಯಾಪಾರ ಕೇಂದ್ರ ಅಂತೇಳಿ ಪೂರಾ ನಿಜಾಮ್ ಶಾಹಿ ಹುಕುಮತ್ ಇರ್ಲಾಕಿ ಹಿಡಿದು ನಮ್ಮ ಸುಲೇಪೇಟೆ ಹೆಸರುವಾಸಿ ಅದು. ಯಾಕೆ ಹತ್ತಿ ಜಿನ್ನಿಂಗ್ ಇಲ್ಲ ಸುಲೇಪೇಟೆ ಇವತ್ತು ಅವಶೇಷಗಳು ಹೇಳೋದು ನಮ್ಮ ವಕೀಲ್ ಸಾಹೇಬ್ರು ಹಿಂಗೆ ಅದು 100% ಕರೆಕ್ಟ್ ಅದು. ಅದಕ್ಕೆ ಯಾರೇ ಒಬ್ಬರು ಮಾಡ್ಲತ್ತಾರೆ ನಂಬಲ್ಲಿ ಹಿಂಗದ, ಎಲ್ಲರೂ ಸಹಕಾರ ಕೊಡ್ರಿ, ಸ್ಕೋಪ್ ಕೊಡ್ರಿ, ಇಲ್ಲಿ ಹಿಂಗೆ ಮಾಡಾಮ್ರಿ ಅಂತ ಹೇಳ್ರಿ, ಪಾಸಿಟಿವ್ ಮಾತಾಡ್ಬೇಕು. ಯಾವಾಗ ಆಗಲ್ಲ ನಾವು ಪದನೇ ಇಲ್ಲ ರೀ. ನಾವು ಇವತ್ತು ಮನಸ್ಸು ಮಾಡಿದ್ರೆ ಊರವರೆಲ್ಲ ಮನಸ್ಸು ಮಾಡಿದ್ರೆ ಬೆಕ್ಕದಾಗ್ತದೆ. ನಾಳೆಗೆ ನಮ್ಗೆ ಒಬ್ಬ ಲೀಡ್ರ್, ಒಳ್ಳೆಯ ಲೀಡ್ರ್ ಸಿಕ್ಕ ನಮಗೆ ಆಳೋರು MP ಇರ್ಬೋದು, MLA ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಯಾರೇ ನಮಗೆ ಒಳ್ಳೆಯವ್ರು ಸಿಕ್ಕರಪ್ಪ ಅಂತಂದ್ರೆ ಏನಾಗ್ತದೆ, ಪಾಸ್ ಆಗಿಬಿಡ್ತದೆ. ಕಾಳಗಿ ತಾಲೂಕು, ಕಮಲಾಪುರ ತಾಲೂಕು ಆದಾಗ ನಾವು ಹಿಂಗೆ ಹೋಗಿದ್ದೇವೆ. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಶ್ಯಾಮಪ್ರಕಾಶ್ ಪಾಟೀಲ್ ಬಳಿ ನಮ್ಮ ಪಾಟೀಲ್ ಸಾಹೇಬ್ರನ್ನ ಕ್ವಶನ್ ಮಾಡ್ದೆ, ಯಾಕ್ರಿ ಗೌಡ್ರೆ ನಮ್ಮ ಸುಲೇಪೇಟೆ ಯಾವ್ದಂತ ಕಮ್ಮಿ ಇದ್ದೀವಿ, ಕಾಳಗಿ ಆಯಿತು, ಕಮಲಾಪುರ ಆಯಿತು, ನಮ್ಮ ತಾಲೂಕು ಆಗ್ಬೇಕಲ್ರಿ ಅಂತ ನಾನು ಕೇಳಿದ್ದು. ನಾನು ಅವಾಗ ನನಗೇನು ಅನ್ಸರ್ ಕೊಟ್ಟರು ನಮ್ಮ ಗೌಡ್ರು ಅಂತಂದ್ರೆ, ನೀವು ಯಾರು ಕೇಳಿರಿ, ನೀವು ಯಾರು ಕೇಳಿರೇನು? ನೀವು ಯಾರೂ ಕೇಳಿಲ್ಲ. ಈಗ ನೀವೇ ನನಗೆ ಅಲತ್ತೀರಿ, ಫಸ್ಟ್ ಟೈಮ್ ನೀವು ಅಲತ್ತಿದ ಅಂತೇಳಿ ನನಗೆ ಉತ್ತರ ಕೊಟ್ಟರು. ಹಲವಾರು ಬಾರಿ ಅವಾಗಿನ ಹಿಡಿದೇ ನಾನು ಹೇಳತ್ತೀನಿ ನಮ್ಮ ಮಿತ್ರ ಮಂಡಳಿಗೆ. ಈಗ ಹೇಳಿದ್ರು ವಕೀಲ್ ಸಾಹೇಬ್ರು ಏನು ಮಡಚಿ ಇಟ್ರೇನೋ ತೆಗೆದು ಇಟ್ರೇನೋ ಅಂತ ಅವ್ರು ಸಿಕ್ಕಿದ್ರು. ನಾವೆಲ್ಲ ಮಾಲಕರು ನಾವು ಭಾಷೆ ಬೈಕವ್ರು ಕಲ್ತು ಹೋಗಿದ್ದೇವೆ. ಹೋಗಿ ಅದೆಲ್ಲ ಟೈಪ್ ಹೊಡ್ಸ್ಲಕ್ಕೆ ಹೋದಾಗ ಸಿಕ್ಕಿದ್ರು ವಕೀಲ್ ಸಾಹೇಬ್ರು, ಮಾಡಿರಿ ಸರಿಯಾಗಿ ಆಗ್ತದೆ, ಎಲ್ಲರೂ ಸಹಕಾರ ಅಂತಂದು. ಈಗ ನಮ್ಮ ಮಿತ್ರ ಮಂಡಳಿ ನಮ್ಮ ಭಾಷೆಗೂ ಎತ್ತೆತ್ತಿ ಹಾಕ್ಬೇಕು, ನಮ್ಮ ಮಾಲಕರಿಗೂ ಎತ್ತೆತ್ತಿ ಹಾಕ್ಬೇಕು. ಎಲ್ಲರಿಗೆ ಎತ್ತೆತ್ತಿ ಹಾಕಿದ್ರೆ ನಾ ತಡಿಗೊಂಡು ಅದು ಮಾಡಿ ಹಂಗೇನಿಲ್ಲ. ಎಲ್ಲರೂ ಮಕ್ಕಳಿಗೆ ಸಹಕಾರ ಕೊಡ್ಲತ್ತಾರೆ.
ಊರವರೆಲ್ಲರೂ ಸಹಕಾರ ಕೊಡ್ರಿ. ನಾವೇನದ ಪಾಸಿಟಿವ್ ಲೆಕ್ಕದಾಗ ಹೋರಾಟ ಮಾಡಲ್ಲ. ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ. ನೀವು ಇತಿಹಾಸದ ಫೋಟೋಗಳು ಏನಂತೀವಲ್ಲ ನಾವು ಮ್ಯಾಪ್ ತೆಗೆದು ನೋಡಿದ್ರೆ ಇಲ್ಲಿ 2 ಗಣಿಗಳು 3 ಗಣಿಗಳಿದ್ದವು ಗೊತ್ತಿದೆ, 10 ಗಣಿಗಳಿದ್ದವು ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಇಲ್ಲ ಅವಶೇಷಗಳವ. ಇಲ್ಲಿ ಮೈಸೂರು ಕುಟುಂಬದಲ್ಲಿ ಅದ, ಅಲ್ಲಿ ನಮ್ಮ ಶಾಲೆ ಅದ, ಅಲ್ಲಿದ್ದು ಹೇಳ್ತಾರೆ. ಯಾವಾಗಲೂ ಸುಲೇಪೇಟೆ ಹಿಂಗೆ ಬಿದ್ದಿದ್ದಲ್ಲ, ವಾಣಿಜ್ಯ ಕೇಂದ್ರ ಅದ. ಸುಲೇಪೇಟೆ ವಿಲೇಜ್ ಇದೆ, ರಿಚ್ ಸುಲೇಪೇಟೆ. ಅದು ನಾವೇನಂದ್ರೆ ಪೂವರ್ ಆಗಿಲ್ಲ, ರಿಚ್ ಇದೆ ಸುಲೇಪೇಟೆ. ನಾವು ಬಡವರಾಗಿದ್ದೀವಿ. ಒಂದು ಎಕನಾಮಿಕ್ಸ್ದಾಗ ಒಂದು ಇದು ಬರ್ತದೆ, ಇಂಡಿಯಾ ಇದೆ ರಿಚ್ ಕಂಟ್ರಿ, ಇಂಡಿಯನ್ಸ್ ಆರ್ ಪೂವರ್ ಬರ್ತದೆ ಎಕನಾಮಿಕ್ಸ್ದಲ್ಲಿ. ಅದಕ್ಕೆ ಸುಲೇಪೇಟೆ ವಾಣಿಜ್ಯ ಕೇಂದ್ರ ಇದೆ. ನಾವೇನಂದ್ರೆ ಸರ್ಕಾರದಿಂದ ಬರ್ಬೇಕೆಲ್ಲ ನಾವೆಲ್ಲರೂ ಎಲ್ಲರೂ ಬಿಸ್ನೆಸ್ ಮ್ಯಾನ್ ಇದ್ದೀವಿ. ಯಾರು ಬಿಸ್ನೆಸ್ ಅದ, ಯಾರು ಕೆಲಸ ಅದ, ಏನೋ ಹಣ್ಣು ಕೊಟ್ಟು ಕೆಲಸ ಮಾಡ್ಕೊತಾರೆ. ಯಾರು ನೌಕರಿ ಮಾಡ್ರೆ ಅವ್ರ ನೌಕರಿ, ಅವ್ರು ಓಡೋರು ನಾವು ವಕೀಲಿದ್ರೆ ನಮ್ಮ ಬರ್ತೇವೆ, ನಾವು ಓಡೋರು ಡಾಕ್ಟ್ರು ಎಲ್ಲ ಬರ್ತದೆ. ಅವ್ರು ಬಿಜಿ ಇದ್ದೀವಿ. ಆದರೆ ಸುಲೇಪೇಟೆ ಸಲಕ್ಕೆ ಹೋರಾಟ ಮಾಡ್ಬೇಕನ್ನೋ ಮನೋಭಾವ ಯಾರಿಗಿಲ್ಲ. 1 ತಿಂಗಳಿಂದ 2 ತಿಂಗಳಿಂದ ಮಾತ್ರ ನಮ್ಮ ದೇಸಾಯಿ ಸಾಹೇಬರು, ನಮ್ಮ GS ಮಾಲಕರು, ನಮ್ಮ ಭಾಷಾ ಸಾಹೇಬರು 4 ಮಂದಿ ಬಂದಿರೋ. ನಾನು ಅಲ್ಲಿ ಕುಂತಿದ್ದೆ, ಜಾಪಾಡ್ ಸಾಹೇಬ್ ನಾವು ಅದು ಒಂದು ಅಜೆಂಡ ಹಿಡ್ಕೊಂಡು ಬಂದರು. ಏನದು ಅಜೆಂಡ ನೋಡಿದ್ರಿ, ಸುಲೇಪೇಟದಲ್ಲಿ ಬೇಕು ಹೇಳಿದ್ರೆ ಭಾಷೆ ಅವ್ರು ಹೇಳಿದಾಗ ಇಂಥ ಬೇಡಿಕೆಗಳನ್ನ ನೀವು ಎಲ್ಲ ಟೈಪನ್ನು ಮಾಡ್ತಾರೆ. ಜಾಪಾಡ್ ಸಾಹೇಬ್ ನಾವೆಲ್ಲ ಕೂಡಿ ಟೈಪಲ್ಲಿ ಮಾಡ್ತೇವೆ. ಅದು ಮತ್ತು ನಾನು ಅಂದೆ, ಯಾಕಂದ್ರೆ ಕಳೆದ್ರ ಈಗ ಇಟ್ಟಿಗೆ ಬಿಟ್ಟರೆ ಇವತ್ತು ನಿನ್ನೆ ವಾಟ್ಸಪ್ ಸಾಹೇಬ್ರಿಗೆ ಹಾಕಿದಾಗ ಗೊತ್ತಾಯಿತು. ನಮ್ಮ ರುದ್ರಮುನಿಯವರು ನಾನು ಹೇಳೋದು, ಹಿಂಗಾದ ನಮ್ಮ ಮೀಟಿಂಗ್ ಬರಬೇಕು. ಯಾಕೆ ನಾವು ಬರ್ತೀನಪ್ಪ ಎನಿ ಟೈಮ್, ಏನೇ ವರ್ಕ್ ಅಂದ್ರೆ ನಾವು ಬರ್ತೀವಿ. ಯಾಕಂದ್ರೆ ಊರಿನ ಸಲಕ್ಕೆ ನಾವು ಹೋರಾಟ ಮಾಡ್ಬೇಕು. ಇಲ್ಲಿ ಏನದ ಕಾಳಿಗೆ ನೋಡ್ರಿ, ಕಾಳಿಗೆ ಮಾಡ್ತಾರೆ ಅಂದ್ಮೇಲೆ ನಾವು ಸುಲೇಪೇಟೆ ಮಾಡಲ್ಲ ಅಂದರೆ ನಮ್ಮಲ್ಲಿ ಅಂದ್ರೆ ನಾವು ಯಾರು ಹೋರಾಟ ಮಾಡೋರಿಲ್ಲ ಅಂತ ಮನೋಭಾವನೆ. ಬೇಕಾದ್ರೆ ನಾವು ಇಲ್ಲಿಗೆ ಗಣ್ಯ ವ್ಯಕ್ತಿಗಳು ಇದ್ದರು. ಯಾಕಂದರೆ MLC ಆದವರಲ್ಲಿ RD ಅವರು ಇದ್ದರು, MLC ಆದವರು ಇದ್ದರು, ex-MLC ಆಗಿ ಹೋದವರಲ್ಲ. ಸಾಕಷ್ಟು ಮಹಾನ್ ವ್ಯಕ್ತಿಗಳು ಇಲ್ಲಿ ಬೇಕಾದಂಥವ್ರು ಹಾರ. ಆದ್ರೆ ನಾವೇನಾದಂದ್ರೆ ಯಾರು ಮಾಡೋಕಪ್ಪ ಹೊಲಿ ಬಿಡೋ ಹೆಂಗೆ ಹೊಲಿ ಬಿಡ, ನಮಗೇನು ನಾನೇ ಬರೋಕೆ ಸರ್ಕಾರದಲ್ಲಿ. ನಂಬಲ್ಲಿ ಸುಲೇಪೇಟೆಗೆ ಏನೇನು ಕೊರತೆಗಳಿವೆ ಅದು ಲಿಸ್ಟ್ ಮಾಡಬೇಕು ಫಸ್ಟ್. ನಮಗೇನೇನು ಬೇಕು, ಈಗ ನೀವು ಹೇಳಿದ್ರು SBI ಬ್ಯಾಂಕ್ ಬೇಕು, ಗುಡ್ ಇದೆ ಬೇಕದು. ಪಟ್ಟಣ ಪಂಚಾಯತ್ ಬೇಕು, ಹೌದು ಬೇಕು. ಮತ್ತು ಈಗ ತಾಲೂಕು ಬೇಕು, ಹೌದು. ಮತ್ತೇನು ಬೇಕು, ಒಂದು ಬೇಡಿಕೆ ಬೇಕು ಸರ್. ನಾಗರಿಕ ಹೋರಾಟ ಸಮಿತಿಯಲ್ಲಿ ನಾವು ಬೇಡಿಕೆಗಳು ಇದ್ದಂಥ ಆಫೀಸ್ಗಳು ಕೆಲಸ ಮಾಡ್ಲತ್ತಿಲ್ಲ, ಏನು ನಿಷ್ಕ್ರಿಯೆಗಳಾಗಿವೆ. ಇವತ್ತು ಹಾಸ್ಪಿಟಲ್ ಇದೆ, ಸೆಂಟ್ರಲ್ ಪಾಯಿಂಟ್ ಇದೆ ಹಾಸ್ಪಿಟಲ್, CS ಸೆಂಟ್ರ್ ಅಂತ ಇದೆ, ಇಲ್ಲಿ ಡಾಕ್ಟರ್ಸ್ಗಳೇ ಇದಾವೆ. ಇವತ್ತು ಎಲ್ಲರೂ ನಾವು ಏನು ಮಾಡ್ತೀವಿ, ಯಾರಿಗೂ ಆರಂಭಿಸಿದ ಎಲ್ಲ ಪ್ರೈವೇಟ್ಗೆ ಬಿಡೋರು. ಸರ್ಕಾರದಾಗ ಏನು ಮಾಡತ್ತಾರ, ಪಗಾರ ತಗೋತಾರೆ ಅವರು. ಈ ಡಾಕ್ಟರ್ಸ್ ಇರ್ತಾರೆ ಇಲ್ಲ, ಲೇಡೀಸ್ ಡಾಕ್ಟರ್ ಇರ್ತಾರಲ್ಲ, 24 hours ಸರ್ವಿಸ್ ಕೊಡ್ತಾರೆ ಅಂತ ಯಾರೂ ನಾವು ಕೇಳೋದು ಲೀಡರ್ಸ್ಗಳು. ನಾವು ಏನು ಮಾಡ್ತೀವಿ, ಓಟ್ ತೊಗೋತೀವಿ. ನನ್ನಿಂದೆ ಎಲ್ಲರೂ ಓಟ್ ತೊಗೊಬೇಕು. ನಾವು TPS ನಿಂದಿರಲಿ, ZP ನಿಂದಿರಲಿ, ML ಅಂದ್ರೆ MP ಅಂದ್ರೆ ಯಾರಿಂದ್ರು ಓಟ್ ಇಟ್ಟೆ ನಾವು ತೊಗೊಂಡ್ರು. ಸರ್ ಓಟ್ ಹಾಕಿ ನಾವು ಕೆಲಸ ಮಾಡ್ತೀವಿ. ಏನು ಕೆಲಸ ಮಾಡ್ತೀರಿ, ಯಾಕಂದ್ರೆ ಯಾರು ಬೇಜಾರು ಮಾಡ್ಕೊಬೋದು ಬೇಡ. ಇವತ್ತೇನದ ಗ್ರಾಮ ಪಂಚಾಯತ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಯಾರೇ ML MP ಇರಲಿ, ಕೆಲಸ ಏನು ಮಾಡತ್ತೀರಿ ಅದಕ್ಕೆ ನಾವು ಕೇಳೋರು ಬೇಕು. ಕೇಳೋದೇ ನಾವು ಥೋಡ ಬೆಳಕು ಮಾಡಿ ಕೆಲಸ ಅವ್ರ ಕೆಲಸ ಅವ್ರು ಬೀಜ ನಮ್ಮ ಕೆಲಸ ನಾವು ಬೀಜ ಅದ್ರ ವರ್ಕ್ ಮಾಡ್ಬಂದು ನಡೆಯೋದು. ಅದಕ್ಕೆ ಇದು ರೂಪರೇಷನ್ ಭಾಳ ಚೆನ್ನಾಗಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ. ಇವತ್ತು ಎಲ್ಲರೂ ಕುಂತು ನಾವೇನು ಡಿಸೈಡ್ ಮಾಡೋರಿ, ಇವತ್ತು ನಾವು ಒಂದಿನ ಸಂಪೂರ್ಣವಾಗಿ ಬಾಜಾರ್ ಡೇ ಬಂದ್ ಮಾಡೋಣ, ಬಂದ್ ಮಾಡೋಣ. ಇಲ್ಲ ಬಾಜಾರ್ ಡೇ ಬಂದ್ ಮಾಡೋದನ್ನ ನಾವು ಹೋರಾಟ ಮಾಡೋಣ, ಎಲ್ಲರೂ ಕೂಡ ಅಂದ್ರೆ ಹೋರಾಟ ಮಾಡೋಣ. ಯಾಕಂದ್ರೆ MLAಗಳು MP ಗಳು ಮಿನಿಸ್ಟರ್ಗಳು ಏನದ ಯಾವಾಗಲೂ ಹೋರಾಟ ಮಾಡಿದ್ರೆ ಅವ್ರು ಕೇಳ್ತಾರೆ. ನಾವು ಸುಮ್ಮನೆ ಹೋಗಿ ಒಂದು ಮನವಿ ಕೊಡ್ತೇವೆ, ಒಂದು 4 ಮಂದಿ ಹೋಗಿ ಮನವಿ ಇಷ್ಟು ಮಂದಿ ಹೋಗ್ಲಿಕ್ಕಾಗಲ್ಲ, ಒಂದು 5-6 ಮಂದಿ ಹೋಗಿ ನಾವು ಮನವಿ ಕೊಡ್ತೀವಿ, ಕೊಡ್ಬೋದು. ಆದ್ರೆ ಅವ್ರಿಗೆ ಏನಾದ್ರು ಅಸರಾಗಲ್ಲ, ಪೇಪರ್ದಾಗ ಆಗ್ಬೇಕು, ಹೈಲೈಟ್ ಆಗ್ಬೇಕಂತ. ಯಾವುದೇ ಹೋರಾಟ ಹೈಲೈಟ್ TVಯಲ್ಲಿ ಬರಬೇಕು, ಪೇಪರ್ದಲ್ಲಿ ಬರಬೇಕು, ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದದ್ದು ಏನಂತ ಸುಲೇಪೇಟೆ ಒಂದು ಡಿಮ್ಯಾಂಡ್ ಇಟ್ಟಿರಪ್ಪ, ತಾಲೂಕು ಆಗಬೇಕು ಅಂತ ಹೇಳಿ. ಅವಾಗ ಸಂಬಂಧಪಟ್ಟಂಥ ನಮ್ಮ ಮಿನಿಸ್ಟರ್ಗಳು ಏನು ಮಾಡ್ತಾರೆ, ಇನ್ಚಾರ್ಜ್ ಮಿನಿಸ್ಟರ್ಗಳಲ್ಲಿ ಮತ್ತು ನಮ್ಮ ಪ್ರಕಾಶ್ ಪಾಟೀಲ್ ಅವ್ರಿ ಎಲ್ಲರೂ MP ಗಳು ಅವ್ರಿಗೆ ನಾವೆಲ್ಲ ಏನದ ಹೋರಾಟ ಮಾಡಿದಾಗ ಅವ್ರಿಗೆ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಬೇಡಿಕೆ ಇದೆ ಅಂದರೆ ಅವಾಗ ನಮ್ಮ ಬೇಡಿಕೆಯನ್ನು ಸ್ಪಂದಿಸ್ತಾರೆ. ಇಲ್ಲ ನಾವು ಬಿಟ್ಟೆ ಅಂದ್ರೆ ಇನ್ನೂ 20 ವರ್ಷ ಹೋದ್ರೂ ನಮಗೆ ಸುಲೇಪೇಟೆ ತಾಲೂಕು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅದಕ್ಕೆ ವಿಷಯ ಇಷ್ಟೇ. ಇಲ್ಲಿವರೆಗೆ ನನ್ನ ನಾಲೆಜ್ ಪ್ರಕಾರ ಯಾವುದೇ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು, ಮತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋರಾಟ ಮಾಡೀವಿ, ಡಿಗ್ರಿ ಕಾಲೇಜಿಗೆ ಹೋರಾಟ ಮಾಡೀವಿ, ನಾಡ ಕಚೇರಿಗೆ ಹೋರಾಟ ಮಾಡೀವಿ, ಡಿಗ್ರಿ KVಗೆ ಹೋರಾಟ ಮಾಡೀವಿ. 100% ಹೋರಾಟ ನಾವು ಮಾಡಿದ್ದಕ್ಕೆ ಇವತ್ತು ನಮ್ಮ ಸುಲೇಪೇಟೆ ಬಂದವು.
ನಾವು ಅಸಮಾನವಾಗಿಲ್ಲ ಏನ್ರಿ. ಒಂದು ವಿಷಯ, ಸಮುದಾಯ ಆರೋಗ್ಯ ಕೇಂದ್ರ ಎಂದೋ ಆಗಬೇಕಾಗಿತ್ತು. ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಅಡ್ವಾನ್ಸ್ ಆಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನೇನು ಬೇಕು, ಬಿಲ್ಡಿಂಗು ಅದಕ್ಕೆ ಏನೇನು ಬೇಕು, ಇಂಪ್ಲಿಮೆಂಟ್ಗಳೆಲ್ಲ ಪೂರ ಓಸು ಅನ್ನೋದು ಕಳಿಸ್ಯಾರ. ಅದು ಏನೋ ಗೌರ್ಮೆಂಟ್ ಲೆವೆಲ್ದಾಗ ಭಾಳ ಒತ್ತಡ ಹಾಕತ್ತೀವಿ ನಾವು, ನಮ್ಮ ಊರಿಗೆ ಬೇಕೇ ಅಂತೇಳಿ. ಏನು ಈಗಾಗಲೇ ಆಗೋ ಚಾನ್ಸಸ್ ಅದು ಆಗ್ತದೆ ಏನ್ರಿ. ಯಾಕೆ ಇದು ನಾಗರಿಕ ಇಲ್ಲಿ ತನಕ ನಾವು ಹೋರಾಟ ಮಾಡಿ ಮುಂದಿನ ಪೀಳಿಗೆ ಏನಾರ ಮಾಡ್ತಾರೇನೋ ಅಂತೇಳಿ ನಾವು ಸುಮ್ಮನೆ ಗತ್ತು ಕುಂತಿದ್ದೇವೆ. ಹಲವಾರು ಬಾರಿ ಇಲ್ಲಿ ಎಲ್ಲ ನಮ್ಮ ಅಣ್ಣ ತಂದೆಯರಿಗೆ ಹೇಳಿದೆವು ನಾವು ಕೆಲವೊಬ್ರಿಗೆ, ನೋಡ್ರಿ ಈ ಥರ ಮಾಡಿದ್ರೆ ಒಳ್ಳೇದಾಗ್ತದೆ, ನಾವೆಲ್ಲ ಈ ಥರ ಮಾಡೀವಿ, ಅದಕ್ಕೆ ನೀವು ಯುವಕರಿದ್ದೀರಿ, ನೀವು ಮುಂದಾರಿ, ನೀವು ಮಾಡಿರಿ, ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಹಲವಾರು ಬಾರಿ ಹೇಳಿದ್ದೀನಿ. ಇಲ್ಲಿ ಯಾರದ್ದು ಹೆಸರು ಹೇಳಲ್ಲ ನಾನು, ಆದ್ರೂ ಇಲ್ಲಿ ಬರೀತಕ್ಕ ಯಾರು ಅದು ಕಿವಿಗೆ ಹಾಕೊಂಡಿಲ್ಲ. ನಂದು ತುಡಿತ ಏನು, ನಮ್ಮ ಜೀವಮಾನ ಇರೋ ತನಕನೂ ಕೇಳಬೇಕ್ರಿ. ಕೇಳೋದೇನು ತಪ್ಪದ? ಅದ್ರದಾಗೆ ಅದು ಆಗಲ್ಲ ಇದು ಆಗಲ್ಲ ಹಿಂಗಂತ ಯಾವ ಹೇಳಬಾರ್ದು. ಯಾವ ಹೋರಾಟ ಇಲ್ಲದೇ ಬಂದು ಯಾವ ನಿರ್ದೇಶನ ಇಲ್ಲ ಯಾವ ಊರಿಗೂ. ಹೌದ್ರಿ, ಇವತ್ತು ಕಾಳಿಗೆ ಅದ. ಇವತ್ತು ಕಾಳಿಗೆಯನ್ನು ನಮ್ಮ ಸುಲೇಪೇಟಿನ ಪಾಪ್ಯುಲೇಷನ್ ಜಾಸ್ತಿ ಇದ್ದಲ್ಲ. ಇವತ್ತು ಕಮಲಾಪುರ ಅದ, ಯಡ್ರಾಮಿ ಅದ, ಅದು ನಮ್ಮ ಸುಲೇಪೇಟಿನ ಜಾಸ್ತಿ ಇತ್ತೇನು? ನಾವು ನಮ್ಮ ಸುಲೇಪೇಟಿನ ಜಾಸ್ತಿ ಇಲ್ಲ. ನಮ್ಮ ಪೂರ್ವ ಕಾಲೇಜ್ ಹಿಡಿದು ನಮ್ಮ ಸುಲೇಪೇಟು ವ್ಯಾಪಾರ ಕೇಂದ್ರ ಅಂತೇಳಿ ಪೂರಾ ನಿಜಾಂಶಾಹಿ ಹುಕುಮತ್ ಇರ್ಲಾಕಿ ಹಿಡಿದು ನಮ್ಮ ಸುಲೇಪೇಟೆ ಹೆಸರುವಾಸಿ ಅದು. ಯಾಕೆ ಹತ್ತಿ ಜಿನ್ನಿಂಗ್ ಮಿಲ್ ಸುಲೇಪೇಟೆ. ಇವತ್ತು ಅವಶೇಷಗಳು ಹೇಳೋದು ನಮ್ಮ ಮಂಜುಲ್ ಸಾಹೇಬ್ರು ಹೆಂಗೆ ಅದು 100% ಕರೆಕ್ಟ್ ಅದು. ಅದಕ್ಕೆ ಯಾರೇ ಒಬ್ಬರು ಮಾಡತ್ತಾರೆ ನಂಬಲ್ಲಿ ಹಿಂಗದ, ಎಲ್ಲರೂ ಸಹಕಾರ ಕೊಡ್ರಿ, ಸ್ಕೋಪ್ ಕೊಡ್ರಿ, ಇದು ಹಿಂಗೆ ಮಾಡಂಬ್ರಿ ಅಂತ ಹೇಳ್ರಿ. ಪಾಸಿಟಿವ್ ಮಾತಾಡ್ಬೇಕು ಯಾವಾಗ. ಆಗಲ್ಲ ನಾವು ಪದನೇ ಇಲ್ಲ ರೀ. ನಾವು ಇವತ್ತು ಮನಸ್ಸು ಮಾಡಿದ್ರೆ ಊರವರೆಲ್ಲ ಮನಸ್ಸು ಮಾಡಿದ್ರೆ ಬೆಕ್ಕದಾಗ್ತದೆ. ನಾಳೆಗೆ ನಮ್ಗೆ ಒಬ್ಬ ಲೀಡ್ರ್, ಒಳ್ಳೆಯ ಲೀಡ್ರ್ ಸಿಕ್ಕ ನಮಗೆ ಆಳೋರು MP ಇರ್ಬೋದು, MLA ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಯಾರೇ ನಮಗೆ ಒಳ್ಳೆಯವ್ರು ಸಿಕ್ಕರಪ್ಪ ಅಂತಂದ್ರೆ ಏನಾಗ್ತದೆ, ಪಾಸ್ ಆಗಿಬಿಡ್ತದೆ. ಕಾಳಗಿ ತಾಲೂಕು, ಕಮಲಾಪುರ ತಾಲೂಕಾದಾಗ ನಾವು ಹಿಂಗೆ ಹೋಗಿದ್ದೇವೆ. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಶ್ಯಾಮಪ್ರಕಾಶ್ ಪಾಟೀಲ್ ಬಳಿ ನಮ್ಮ ಪಾಟೀಲ್ ಸಾಹೇಬ್ರಿಗೆ ನಾವು ಕ್ವಶನ್ ಮಾಡ್ದೆ, ಯಾಕ್ರಿ ಗೌಡ್ರಿ ನಮ್ಮ ಸುಲೇಪೇಟೆ ಯಾವ್ದಂತ ಕಮ್ಮಿ ಇದ್ದೀವಿ, ಕಾಳಗಿ ಆಯಿತು ಕಮಲಾಪುರ ಆಯಿತು, ನಮ್ಮ ತಾಲೂಕು ಆಗ್ಬೇಕಲ್ರಿ ಅಂತ ನಾನು ಕೇಳಿದ್ದು. ನಾನು ಅವಾಗ ನನಗೇನು ಅನ್ಸರ್ ಕೊಟ್ಟರು ನಮ್ಮ ಗೌಡ್ರು ಅಂತಂದ್ರೆ, ನೀವು ಯಾರು ಕೇಳಿರಿ, ನೀವು ಯಾರು ಕೇಳಿರೇನು? ನೀವು ಯಾರೂ ಕೇಳಿಲ್ಲ. ಈಗ ನೀವೇ ನನಗೆ ಅಲತ್ತೀರಿ, ಫಸ್ಟ್ ಟೈಮ್ ನೀವು ಅಲತ್ತೀರಿ ಅಂತೇಳಿ ನನಗೆ ಉತ್ತರ ಕೊಟ್ಟರು. ಹಲವಾರು ಬಾರಿ ಅವಾಗಿನ ಹಿಡಿದೇ ನಾನು ಹೇಳತ್ತೀನಿ ನಮ್ಮ ಮಿತ್ರ ಮಂಡಳಿಗೆ. ಈಗ ಹೇಳಿದ್ರು ವಕೀಲ್ ಸಾಹೇಬ್ರು ಏನು ಮಡಚಿ ಇಟ್ರೇನೋ ತೆಗೆದು ಇಟ್ರೇನೋ ಅಂತ ಅವ್ರು ಸಿಕ್ಕಿದ್ರು. ನಾವೆಲ್ಲ ಮಾಲಕರು ನಾವು ಭಾಷೆ ವೈದ್ಯರು ಕಲ್ತು ಹೋಗಿದ್ದೇವೆ. ಹೋಗಿ ಅದೆಲ್ಲ ಟೈಪ್ ಹೊಡ್ಸ್ಲಕ್ಕೆ ಹೋದಾಗ ಸಿಕ್ಕಿದ್ರು ವಕೀಲ್ ಸಾಹೇಬ್ರು, ಮಾಡಿರಿ ಸರಿಯಾಗಿ ಆಗ್ತದೆ, ಎಲ್ಲರೂ ಸಹಕಾರ ಅಂತಂದು. ಈಗ ನಮ್ಮ ಮಿತ್ರ ಮಂಡಳಿ ನಮ್ಮ ಭಾಷೆಗೂ ಎತ್ತೆತ್ತಿ ಹಾಕ್ಬೇಕು, ನಮ್ಮ ಮಾಲಕರಿಗೂ ಎತ್ತೆತ್ತಿ ಹಾಕ್ಬೇಕು. ಎಲ್ಲರಿಗೆ ಎತ್ತೆತ್ತಿ ಹಾಕಿದ್ರೆ ನಾ ತಡಿಗೊಂಡು ಅದು ದಯಮಾಡಿ ಹಂಗೇನಿಲ್ಲ. ಎಲ್ಲರೂ ಮಕ್ಕಳಿಗೆ ಸಹಕಾರ ಕೊಡ್ಲತ್ತಾರೆ, ಊರವ್ರು ಎಲ್ಲರೂ ಸಹಕಾರ ಕೊಡ್ರಿ. ನಾವೇನದ ಪಾಸಿಟಿವ್ ಲೆಕ್ಕದಾಗ ಹೋರಾಟ